ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಜಂತಿಮಾರಿ. ನಮಸ್ತೆ ಅರವಿಂದ್ ಸರ್. ಸೊ ಹೋಮಗಳು ಈಗ ಜಸ್ಟ್ ನೀವು ಶುರು ಮಾಡಿದ್ದೀರಾ. ಇಷ್ಟು ದಿವಸ ನೀವು ಈ ಥರದ ಹೋಮಗಳು ಇಟ್ಟಿರಲಿಲ್ಲ. ಸೊ ಇವತ್ತು ಕೂಡ ಒಂದು ಹೋಮ ಆಗಿದೆ. ಬಟ್ ಈಗ ನೆಕ್ಸ್ಟ್ ನೀವು ಜನಗಳಿಗೋಸ್ಕರ ಹೋಮ ಯಾವೆಲ್ಲ ಸಮಸ್ಯೆಗಳು ಪರಿಹಾರಕ್ಕೋಸ್ಕರ ಈ ಹೋಮಗಳು ಮಾಡ್ತಾ ಇದ್ದೀರಾ, ಈ ಹೋಮಗಳು ಬಂದು ಪಾಲ್ಗೊಂಡು ಹೋದವ್ರಿಗೆ ಏನೆಲ್ಲ ಬೆನಿಫಿಟ್ ಇರುತ್ತೆ, ಸೊ ಯಾವೆಲ್ಲ ಹೋಮಗಳನ್ನ ಯಾವ ದಿನಗಳಲ್ಲಿ ನೀವು ಇನ್ಮೇಲೆ ಶುರು ಮಾಡ್ಕೊಂಡು ಹೋಗ್ತೀರಾ? ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರು ನಮಸ್ಕಾರ. ಶ್ರೀ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ ಶ್ರೀ ಕ್ಷೇತ್ರ ರಕ್ತಚೌಡೇಶ್ವರಿ ದೇವಾಲಯ, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೋಳಾಲ ಹೋಬಳಿ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಮುಂಭಾಗ, ತೀತಾ ಡ್ಯಾಮ್ ಆವರಣ, ಜಯಮಂಗಳಿ ನದಿ ತಡದಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಇನ್ನು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಯಾಗ ಯಜ್ಞಗಳನ್ನ ನಡೆಸ್ಬೇಕಂತ ತೀರ್ಮಾನ ಆಗಿದೆ. ಹೆಂಗೆ ಅಂದರೆ ನಾನು ಹಿಂದೆ ಏನು ಮಾರ್ಚಿ 29, 30, 31, 1, 2 ಆ ಸಮಯದಲ್ಲಿ ಕ್ಷೇತ್ರದಲ್ಲಿ ಬಂದಂಥ ನನ್ನ ಗುರುಗಳಾದಂಥ ಬಾಬಾ ಬನಕಂಡಿ ಮಹಾರಾಜ್ ಅವರು, ಚಿಂಕ್ಯಾನಂದ ಮಹಾರಾಜ್ ಅವರು ಏನು ಅಗೋರಿಗಳು ಬಂದು ಕ್ಷೇತ್ರದಲ್ಲಿ ನಿಂತು ಯಜ್ಞ ಮಹೋತ್ಸವ ಅನ್ನೋ ಒಂದು ಕಾರ್ಯಕ್ರಮನ ಮಾಡಿಬಿಟ್ಟು ಹೋದರು. ಈ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ನಂದು 2ನೇ ಸ್ಥಾನ ಅನ್ಕೋತೀನಿ. ಅಷ್ಟು ಜನ ಅಗೋರಿಗಳು ಒಟ್ಟಿಗೆ ಬಂದು 8 ದಿನಗಳ ಕಾಲ ಇಲ್ಲೇ ಉಳ್ಕೊಂಡಿದ್ದು, ಅವ್ರ ಕೈಯಿಂದನೇ ಯಾಗ ಯಜ್ಞ ನಡೆದಿದ್ದು. ಅವತ್ತಿನಿಂದ ನನಗೆ ಅಪ್ಪಣೆ ಏನಾಗಿದೆ ಅಂದರೆ, ಜನಗಳಿಗೆ ನಾನಾ ಥರ ಕಷ್ಟಗಳಿದೆ, ಲೋಕ ಕಲ್ಯಾಣಕ್ಕೋಸ್ಕರ ಯಾಗ ಯಜ್ಞ ನಡೆಸು ಅಂತೇಳಿ ನನ್ನ ಗುರುಗಳು ನಂಗೆ ಅಪ್ಪಣೆ ಕೊಟ್ಟೋಗಿದ್ದಾರೆ. ಅದರಂತೆ ಈಗ ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಡೆದಂಥ ಹೋಮ ಬಂದು ಗಣಪತಿ ಹೋಮ, ಶತ್ರು ಸಂಹಾರಕ್ಕಾಗಿ ಪ್ರತ್ಯಂಗಿರ ಹೋಮ, ಪರಮಾತ್ಮ ಈ ಕ್ಷೇತ್ರದ ಕ್ಷೇತ್ರಪಾಲಕನಾದಂಥ ಕಾಲಭೈರವ ಹೋಮ, ದೇವಿ ಮೂಲಮಂತ್ರ ಹೋಮ ಇವತ್ತಿನ ದಿನದಲ್ಲಿ ನಡೆಸಿದ್ದೀವಿ. ಶತ್ರು ಸಂಹಾರ ಹೋಮ, ರಾಜಮಾತಂಗಿ ಹೋಮನ ಮಾಡಿಸ್ತೀನಿ ವಿಶೇಷವಾಗಿ. ಕಾರಣ ಏನಂದರೆ, ಯಾರಿಗೆ ಆದರೂ ಒಂದು ಆಸೆ ಇರುತ್ತೆ, ಆಕರ್ಷಣಾ ವಿದ್ಯೆನ ಪಡಿಬೇಕು, ಆಕರ್ಷಣಾ ಶಕ್ತಿನ ಪಡಿಬೇಕು ನಾನು ಅಂತ, ಯಾವುದೇ ವಿಚಾರದಲ್ಲಾಗಿರ್ಬೋದು. ಈಗ ನಾನು ಇಲ್ಲಿ ಕೂತಿದ್ದೀನಿ ಅಂದರೆ, ಓ ಅರವಿಂದ್ ಸರ್ ನನ್ನನ್ನು ನೋಡಬೇಕು, ನನ್ನನ್ನು ಮಾತಾಡಿಸೋ ರೀತಿ ಆಗಬೇಕು. ಈಗ ಯಾರೋ ಒಬ್ಬ, ಈಗ ಎಲೆಕ್ಷನ್ ಬಂತು, ಎಲೆಕ್ಷನ್ ನಿಂತಿದ್ದಾನೆ, ಪಂಚಾಯತಿ ಎಲೆಕ್ಷನ್ನು, ಮತ್ತೊಂದು ಎಲೆಕ್ಷನ್ನು, ಯಾವುದೋ ಒಂದು ಎಲೆಕ್ಷನ್ನು. ಆ ವ್ಯಕ್ತಿ ಎಲೆಕ್ಷನ್ನಲ್ಲಿ ಜನಗಳನ್ನ ತನ್ನಂತೆ ಸೆಳಿಬೇಕು ಅಂದರೆ ರಾಜಮಾತಾಂಗಿ ಹೋಮ ಮಾಡಬೇಕು. ಇದು ಅಂದರೆ ಎಲೆಕ್ಷನ್ನಲ್ಲಿ ಲೀಡರ್ಸು ಮಾಡಿಸ್ತಾರ? ಇದು ಅತಿ ಹೆಚ್ಚು ಮಾಡಿಸ್ತಾರೆ. ಕೇರಳದಲ್ಲಿ ಹೋದರೆ, ತಮಿಳ್ನಾಡಲ್ಲಿ ಹೋದರೆ, ನಮ್ಮ ಕರ್ನಾಟಕದ ಎಷ್ಟೋ ರಾಜಕಾರಣಿಗಳು ಪ್ರತಿಯೊಬ್ಬರು ಕೂಡ ರಾಜಮಾತಂಗಿ ಹೋಮ, ಶತ್ರು ಸಂಹಾರ ಹೋಮ, ಪ್ರತ್ಯಂಗಿರ ಹೋಮನ ಕಂಪಲ್ಸರಿ ಮಾಡಿಸ್ತಾರೆ. ಸೊ ಇದು ಜನಗಳನ್ನ ಆಕರ್ಷಣೆ ಮಾಡಿಕೊಡುತ್ತೆ. ಖಂಡಿತ. ಈಗ ನಮ್ಮ ಕರ್ನಾಟಕದ ಎಷ್ಟೋ ಜನಗಳು, ಎಷ್ಟೋ ಜನ ಮಂತ್ರಿಗಳು ಕೇರಳದಲ್ಲಿರ್ತಕ್ಕಂಥ ರಾಜರಾಜೇಶ್ವರ ಟೆಂಪಲ್ ಆಗ್ಬೋದು, ಮಡೈಕಾವು ಭದ್ರಕಾಳಿ ಟೆಂಪಲ್ ಆಗ್ಬೋದು, ತಮಿಳ್ನಾಡಲ್ಲಿ ಇರ್ತಕ್ಕಂಥ ತಿರುಚಂದೂರ್ ಮುರುಗನ್ ಟೆಂಪಲ್ ಆಗ್ಬೋದು, ತುಂಬ ಕಡೆ ಮಾಡಿಸ್ತಾರೆ. ಈ ಸೆಲೆಬ್ರಿಟಿಗಳು, ಸಿನಿಮಾ ಆ್ಯಕ್ಟ್ರುಗಳು ತಮ್ಮ ಸಿನಿಮಾ ಸಕ್ಸಸ್ ಆಗಲಿ, ಜನ ಆಕರ್ಷಣೆ ಆಗಲಿ, ನಾನು ಮಾಡೋ ಕೆಲಸ ಜಯ ಸಿಗಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಕ್ಕಂಥ ಹೋಮಗಳು ತುಂಬ ಇದ್ದಾವೆ. ನಮ್ಮ ಕರ್ನಾಟಕದ ಯಾವುದೇ ಭಾಗದಲ್ಲಿ ಪರಿಹಾರ ಕ್ಷೇತ್ರಗಳಿಲ್ಲ. ತಾಂತ್ರಿಕ ಪದ್ಧತಿನಲ್ಲಿ ಪರಿಹಾರ ಕ್ಷೇತ್ರಗಳಿಗೆ ಫೇಮಸ್ಸು ಅಂದರೆ ತಮಿಳ್ನಾಡು, ಕೇರಳ ಎರಡೇ. ಸೊ ಅದಕ್ಕೆ ಎಲ್ಲ ಕೇರಳ ಹೋಗ್ತಾರೆ. ಹೌದು. ನೀವು ಯಾರೇ ಒಬ್ಬ ಮಿನಿಸ್ಟ್ರುಗಳನ್ನ ತಗೊಳ್ಳಿ, ಯಾರೇ ಒಬ್ಬ ರಾಜಕಾರಣಿಗಳನ್ನ ತಗೊಳ್ಳಿ, ನಾಮಿನೇಷನ್ ಫೈಲ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲಿ ತಮಿಳ್ನಾಡು, ಕೇರಳ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಅವ್ರಿಗೆ ಬೇಕಾದಂಥ ಹೋಮಗಳನ್ನ, ಪೂಜೆಗಳನ್ನ ಮಾಡ್ಕೊಂಡು ಬಂದ ನಂತರನೇ ಇಲ್ಲಿ ನಾಮಿನೇಷನ್ ಫೈಲ್ ಮಾಡೋದು. ಎಷ್ಟೋ ಚಿತ್ರ ನಿರ್ಮಾಪಕರು, ಹೀರೋಗಳು, ಹೀರೋಯಿನ್ಗಳು ಅವರು ಕೂಡ ಅಷ್ಟೇ ತಮಿಳ್ನಾಡು, ಕೇರಳ ಅಂತ ಸುತ್ತಾ ಇದ್ದಾರೆ. ತಾಂತ್ರಿಕ ಪದ್ಧತಿನಲ್ಲಿ ಪರಿಹಾರ ಕ್ಷೇತ್ರಗಳು ನಮ್ಮ ಕರ್ನಾಟಕದಲ್ಲಿ ಕಮ್ಮಿ. ಕೊಲ್ಲೂರಲ್ಲಿ ಮಾಡ್ತಾರೆ,
ಕೊಲ್ಲೂರಿಗೆ ನಮ್ಮ ತುಂಬ ಎಷ್ಟೋ ದೊಡ್ಡ ದೊಡ್ಡ VIP ಗಳೆಲ್ಲ ಕೊಲ್ಲೂರಿಗೆ ಹೋಗಿ ಮಾಡ್ತಾರೆ. ಆದರೆ ಸಾರ್ವಜನಿಕರಿಗೆ ನಾರ್ಮಲ್ ಪರ್ಸನ್ಗೆ ಈ ಒಬ್ಬ ಪಂಚಾಯತಿಗೆ ನಿಂತಿರ್ತಾನೆ, ಒಬ್ಬ ಪಂಚಾಯತಿ ಎಲೆಕ್ಷನ್ಗೆ ಅವ್ನಿಗೆ ಎಲ್ಲಿ ಹೋಗ್ಬೇಕು ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ಅವನಿಗೆ ಅಲ್ಲಿವರೆಗೂ ಹೋಗಿ ಮಾಡೋ ಅಂಥ ಶಕ್ತಿ ಇಲ್ಲ, ಭಾಷೆ ಗೊತ್ತಿಲ್ಲ, ಭಾಷೆ ಬರಲ್ಲ. ಅಂಥ ಸಮಯದಲ್ಲಿ ದಯವಿಟ್ಟು ಈ ಕ್ಷೇತ್ರನ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಸೊ ಅದೇ ಥರದ್ದೇ ಪೂಜೆಗಳು ಇಲ್ಲೂ ಮಾಡ್ತಾರೆ. ತಾಂತ್ರಿಕ ಪದ್ಧತಿನಲ್ಲಿ ಏನು ಪೂಜೆ ನಡೆಸಬೇಕು. ಕೃಷ್ಣ ಒಂದು ಮಾತು ಹೇಳಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ, ಒಣಗಿದ ಮರವಂ ಚಿಗುರಿಸಬಲ್ಲೆ, ಚಿಗುರಿದ ಮರವಂ ಒಣಗಿಸಬಲ್ಲೆ ಅಂತ 64 ವಿದ್ಯೆ ಗೊತ್ತಿದೆ ಕೃಷ್ಣಗೊಬ್ಬನಿಗೆ. ಅದೇ ಥರ ಗಾರುಡಿ ವಿದ್ಯೆನಲ್ಲಿ ನಾವು ಕೂಡ ಅಷ್ಟೋ ವಿದ್ಯೆಗಳನ್ನ ನನ್ನ ಗುರುಗಳ ಕಡೆಯಿಂದ ಕಲ್ತಿದ್ವಿ. ಸೊ ಇವೆಲ್ಲ ವಿದ್ಯೆಗಳಿದ್ದಾವೆ, ಖಂಡಿತ ಇದ್ದಾವೆ. ನಾನು ಹಿಂದೆ ಎಷ್ಟೋ ಎಲೆಕ್ಷನ್ಗಳಲ್ಲಿ ವಿಚಾರವಾಗಿ ಕೊಟ್ಟಿದ್ದೀನಿ. ಈಗ ನನಗೆ ಎಲೆಕ್ಷನಲ್ಲಿ ಇವರೇ ಗೆಲ್ತಾರೆ ಅನ್ನೋ ಹೇಳೋ ಶಕ್ತಿ ಇದೆ ಅಂದಮೇಲೆ ಇವನ್ನೇ ಗೆಲ್ಲಿಸ್ತೀನಿ ಅನ್ನೋ ತಾಕತ್ ನಂಗಿರಲ್ವಾ? ಸೊ ಆ ಥರದ ಪೂಜೆಗಳು ಮಾಡಿಕೊಡ್ಬೋದು, ಖಂಡಿತ ಮಾಡ್ಬೋದು. ಹೋಮಗಳು ಪೂಜೆಗಳಿಂದ ಏನು ಬೇಕಾದರೂ ಮಾಡ್ಬೋದು. ನಾನು ಹೇಳ್ದಂತೆ ಶತ್ರು ಸಂಹಾರಕ್ಕಾಗಿ ಮೊದಲಿಗೆ ಪ್ರತ್ಯಂಗಿರ ಹೋಮ ಮಾಡಿಕೊಂಡು, ಆಕರ್ಷಣೆಗೋಸ್ಕರ ರಾಜಮಾತಂಗಿ ಹೋಮ ಮಾಡಿಕೊಂಡು, ಅದ್ರ ಒಳಗಡೆ ಕೆಲವೊಂದು ಇನ್ನೂ ಗುಪ್ತವಾದಂಥ ವಿದ್ಯೆಗಳಿದೆ, ಹೋಮಗಳಿದೆ. ಅವನ್ನ ಮಾಡಿಕೊಂಡ್ರೆ ಏನು ವಿಚಾರದಲ್ಲಿ ಬೇಕಾದರೂ ಗೆಲ್ಬೋದು. ಅಂದರೆ ಇದು ಟೋಟಲ್ ಇಡೀ ಒಂದು ಸಮಾಜಕ್ಕೆ ಇದು ಅವ್ರಿಗೆ ಆಕರ್ಷಣೆ ಆಗೋ ಥರ, ಸಮಾಜ ಬಂದು ಅವ್ರನ್ನ ಒಪ್ಪೋ ಥರ, ಈ ಥರ ಒಂದು ಮಾಸಾಗಿ ಏನಾದರೂ ಒಂದು ಹಿಪ್ನೋಟಿಸಮ್ ಥರ ಆಗ್ಬಿಡುತ್ತಾ ಇದು? ಖಂಡಿತ ಅದೇ ರೀತಿನೇ ಆಗೋದು. ನೀವೇನು ಹೇಳ್ತೀರಿ ಮನ್ಮೋಹಿನಿ ವಿದ್ಯೆ, ಇಂಗ್ಲೀಷಲ್ಲಿ ಹಿಪ್ನೋಟಿಸಮ್ ಅಂತ ಏನು ಹೇಳ್ತೀರಾ, ಅದನ್ನು ನಾವು ಆಕರ್ಷಣ ವಿದ್ಯೆ ಅಂತೀವಿ. ಜನ ಅವರಂತೆ ಮೋಹಿತರಾಗಬೇಕು. ಅದನ್ನು ಮಾಡಲಿಕ್ಕೆ ಕೆಲವೊಂದು ಪೂಜೆಗಳಿದೆ, ಅವನ್ನ ಇನ್ನು ಮುಂದೆ ಮಾಡ್ತಾ ಹೋಗ್ತೀವಿ ಕ್ಷೇತ್ರದಲ್ಲಿ. ಯಾಕೆಂದ್ರೆ ಈಗ ಕರ್ನಾಟಕದಲ್ಲಿ ಪಂಚಾಯತಿ ಎಲೆಕ್ಷನ್ಗಳಾಗ್ಬೋದು, ಸ್ಥಳೀಯ ಸಂಸ್ಥೆಗಳಾಗ್ಬೋದು, ಎಲೆಕ್ಷನ್ಗಳು ಪ್ರಾರಂಭ ಆಗ್ತಾ ಇದೆ. ಕೆಲವೊಂದು ಪೂಜೆಗಳ ಅವಶ್ಯಕತೆ ಇದೆ ನಾಯಕರುಗಳಿಗೆ. ಅದಕ್ಕೋಸ್ಕರ ಖಂಡಿತ ಮಾಡ್ತೀವಿ. ಇನ್ನು ಮುಂದೆ ಬರ್ತಕ್ಕಂಥ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಅದು ಬಿಟ್ಟು ವಿಶೇಷ ದಿನಗಳಲ್ಲಿ ಸಪ್ರೇಟಾಗಿ ಅವ್ರಿಗೆ ಆದಂಥ ಪೂಜೆಗಳನ್ನ, ಒಬ್ಬರಿಗೆ ಆದಂಥ ಪೂಜೆಗಳನ್ನು ಮಾಡ್ತೀವಿ. ಸೊ ಈ ಹೋಮಗಳು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಕಂಟಿನ್ಯೂ ಆಗ್ತವೆ. ಸೊ ಯಾರು ಬೇಕೋ ಇಲ್ಲಿ ಪಾಲ್ಗೊಳ್ಬೋದು. ಸಾರ್ವಜನಿಕರು ಯಾರು ಬೇಕಾದರೂ ಪಾಲ್ಗೊಳ್ಬೋದು. ನಾನೇ ಮಾಡಿಸ್ತೀನಿ ಅಂದರೆ ಮುಂಚೆನೇ ಬಂದು ನಮ್ಮ ಆಡಳಿತ ಮಂಡಳಿನ ಮಾತಾಡಿ ಸಂಪರ್ಕ ಮಾಡಿ ಮಾಡಿಸ್ಕೋಬೋದು. ಓಕೆ. ಸೊ ಇನ್ನೇನಾದರೂ ವಿಶೇಷದ್ದು ವಿಚಾರಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದರೆ ಈ ವಿಡಿಯೋದಲ್ಲಿ ತಿಳಿಸ್ಬಿಡಿ. ನಾವು ಹಿಂದೆ ತಿಳಿಸಿದಂತೆ ಶ್ರೀ ಕ್ಷೇತ್ರದಲ್ಲಿ ಇನ್ನು 3 ತಿಂಗಳೊಳಗಡೆಗೆ 48 ಅಡಿ ಕಾಲಭೈರವ ಸ್ವಾಮಿನ ಸ್ಥಾಪನೆ ಮಾಡಬೇಕಂತ ಉದ್ದೇಶದಿಂದ ಅಗೋರಿಗಳನ್ನ ಕರೆಸಿ ಪೂಜೆ ಮಾಡಿದ್ದು. ಅದನ್ನು ಈಗ ಈ ಶ್ರಾವಣ ಮಾಸ 18ನೇ ತಾರೀಕಿಂದ ರಾಜಯೋಗ ಪ್ರಾರಂಭ ಆಗ್ತಾ ಇದೆ. 8ನೇ ತಿಂಗಳು ಅವತ್ತಿನಿಂದ ಕಾರ್ಯ ಪ್ರಾರಂಭ ಮಾಡಿ 3 ತಿಂಗಳೊಳಗಡೆ ಆ ಕಾರ್ಯನ ಮುಗಿಸಿ ಜನಗಳಿಗೆ ಆ ಪರಮಾತ್ಮನ ದರ್ಶನ ಸಿಗೋ ರೀತಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಎಲ್ಲರಿಗೂ ಆ ಪರಮಾತ್ಮ ಕಾಲಭೈರವ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಸೂಪರ್. ಸೊ ವೀಕ್ಷಕರೇ, ಯಾಕಂದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಇನ್ಮೇಲೆ ಹೋಮಗಳು ನಡೀತವೆ. ಆ ಹೋಮಗಳಲ್ಲಿ ಏನೆಲ್ಲ ವಿಶೇಷವಾಗಿರುತ್ತೆ ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರಾಜಾಂತಿಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.